ಎಲ್ಲ ಎಣ್ಣೆ ಹೊಡ್ಕೊಂಡು ಬಂದಿರ್ಬೇಕಂತ ಜಗಳ ಇದ್ರೇನೆ ಬಿಗ್ ಬಾಸ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರಿಷ್ಟ? ಬನ್ನಿ ನಿಂತ್ಕೊಳ್ಳಿ. ಹಾಂ, ಕವರ್ ಆಗುತ್ತಲ್ವ? ಯಾರು ಬಿಗ್ ಬಾಸ್ ಕೆಳಗೆ ಹಾಕಿದ್ದೀರಾ? ಕಾಟೆಲ್ಲ ಆಡದೇ ಇಲ್ಲ, ಮನೆ ಕಾಲು ಮುರ್ಕೊಂಡು ಫುಲ್ ಡಲ್ ಆಗಿಬಿಟ್ಟಿದ್ದಾರೆ. ಸೌಂಡೂ ಇಲ್ಲ, ಏನಿಲ್ಲ. ಇಂತಿದ್ದಾಗಿ ಓದುವ ಈ ವಾರ ಸ್ವಲ್ಪ ಸೌಂಡ್ ಬರಕತ್ತದೆ. ಇನ್ನೆರಡು ದಿನ ಸೌಂಡೇ ಮಾಡಿಲ್ಲ ಅವರು. ನಮ್ಮ ಪ್ರಕಾರ ಅವ್ರು ಲೇಡಿ ಡಾನ್ ಅಂತ ಹೇಳ್ಬೋದು. ಡೇರ್ ಆ್ಯಂಡ್ ಡ್ಯಾಶಿಗೆ ಮಾತಾಡ್ತಾರೆ ಅಲ್ವಾ? ತನಿಷಾ ಲೇಡಿ ಡಾನ್. ಇವರಿದ್ದಾರೆ ಸಂಗೀತ. ಸಂಗೀತನೂ ಪರವಾಗಿಲ್ಲ, ಬಟ್ ಕಂಪೇರ್ ಮಾಡಿದ್ರೆ ತನಿಷಾ ಓಕೆ. ಈ ಸಲ ಡ್ರೋನ್ ಪ್ರತಾಪ್ ಬರೋದು. ಡ್ರೋನ್ ಪ್ರತಾಪ್ ಯಾವ ಅದ್ರ ಮೇಲೆ ಹೇಳ್ತೀರಿ? ಬಿಗ್ ಬಾಸ್ ಮೇಲೆ ಮೈಂಡ್ ಗೇಮ್ ಮಾಡ್ತಾರೆ, ಕಣ್ಣೀರಿಗೆ ಸಿಂಪಲ್ ಯೂಸ್ ಮಾಡೋದು. ಮೈಂಡ್ ಅವರಿಗೆ ಫಸ್ಟು ಓಟಿಂಗ್ ಪಕ್ಕ ಐತೆ. ಯಾರು ಏನೇ ಮಾತಾಡೋದು ಓಟಿಂಗ್ ಪಕ್ಕ ಐತೆ. ಸೈಲೆಂಟ್ ಆಗಿರೋವನೇ ಮುಂದೆ ಬರೋದು. ಸೈಲೆಂಟ್ ಕಿಲಾಡಿ. ನಿನ್ನೆ ನೋಡಿದ್ರಲ್ವಾ? ಹಾಂ, ನಿನ್ನೆ ಗುರುಜಿ ಹೇಳಿದ್ರು. ಹಾಂ, ಅವ್ರ ಅಪ್ಪ ಅಮ್ಮನ ಜೊತೆ ಹೋಗ್ತೀರಾ? ದೂರ ಇದೆ. ಯಾವ ನೀನು ಥರ ಬೇರೆ ದೇಶಕ್ಕೆ ಹೋಗ್ಬೋದು. ಯಾವ ಥರ ನನಗೆ ತಂದೆ ಮನಸ್ಸಿಗೆ ತಾಯಿ ಬಿಟ್ಟು ದೂರ ಇರ್ಬೇಕಂದ್ರೆ ಯಾವ ಮತ್ತೆ ಆಗಲ್ಲ. 3 ವರ್ಷ ಆದ್ಮೇಲೆ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಂಡಿದ್ದಾರೆ ಅಪ್ಪ ಅಮ್ಮ. ಅವ್ರ ಮುಖ ಅವಾಗ ನೋಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಅಪ್ಪ ಅಮ್ಮನ ಜೊತೆಗೆ ಹೋಗ್ಬಾರ್ದು. ಬಿಗ್ ಬಾಸ್ ಎಲ್ಲ ಎಣ್ಣೆ ಹೊಡ್ಕೊಂಡು ಬಂದಿರ್ಬೇಕಂತ ಬಿಗ್ ಬಾಸ್ ಮನೆಯಲ್ಲಿ ಗುರೂಜಿ ಬಂದಿರೋರು. ಎಣ್ಣೆ ಹೊಡ್ಕೊಂಡು ಬಂದಿರೋರು. ಅವ್ರು ಎಣ್ಣೆ ಹೊಡ್ಕೊಂಡು ಬಂದಿರ್ಬೇಕು. ಅದಕ್ಕೋಸ್ಕರ ಯಾವ ಇಲ್ಲ, ಅಪ್ಪ ಅಮ್ಮನ ಬಿಟ್ಟು ಬಾಳು ಅಂತ ಗುರೂಜಿ ಹೇಳೋದು. ಹಂಗೆ ಅಮ್ಮನ ಜೊತೆ ಎಷ್ಟು ಚೆನ್ನಾಗಾಗಿ ನಿಮ್ಮ ಬೆಂಬಲಕ್ಕೆ ಅವ್ರು ಬರ್ತಾರೆ ಅಂತ ಹೇಳ್ಬೇಕು. ಅವಾಗ ಅವರು ತಂದೆ ತಾಯಿ ಬಳಿ ಹೋಗ್ಕೊಂಡು ಅರ್ಥ ಅನ್ಕೊಂತೀಯ ದೂರ ಇದ್ರೆ ಒಳ್ಳೆಯವನಾಗ್ತೀಯ ಅಂತಂದ್ರು. ಅಲ್ಲೇ ಒಂಥರ ಡಲ್ ಆಗಿಬಿಟ್ರು. ಮುಖ ಅಷ್ಟೇ ಬಿಟ್ಟರು ಅವರು. ಅರ್ಥ ಬಿಟ್ಟು ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಡ್ರೋನ್ ಪ್ರತಾಪ್ ನಿನ್ನೆ ಮಾತ್ರೆ ತಗೊಂಡಿದ್ದಾರೆ ಖಾಲಿ ಹೊತ್ತು. ಈಗ ಹಾಸ್ಪಿಟ್ಲಲ್ಲೂ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬರಲ್ಲ ಅಂತ ಇದ್ದಾರೆ. ಹೌದಾ? ಇವತ್ತು ನೈಟ್ ನೋಡ್ಬಿಟ್ಟು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡು ಎಲ್ಲ ಬರಬೇಕು ಅಂತ ಅನ್ಕೊಂಡಿದ್ದೀವಿ. ಅದಾಗಲಿಲ್ಲ ಅಂದರೆ ವಿನಯ್ ಬರ್ಬೇಕು. ಯಾಕಂದರೆ ಎಲ್ಲ ಟಾಸ್ಕು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇಲ್ವಾ ಇದು? ಆಗ್ಬಿಟ್ರೆ ಅವರಿಂದನೇ ಫೈಟ್ ಆಯ್ತಾ ಇರೋದು. ಚೆನ್ನಾಗಿ TRP ಯಾರ್ದು ಹೋಗ್ತಾ ಇರೋದು. ಸಂಗೀತ ವಿನಯ್. ಹಾಂ, ಅವ್ರದ್ದಿದ್ರು ಇಲ್ಲ ಅಂತಂದ್ರೆ ಏನು ಬರುತ್ತೆ? ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಜಗಳ ಆಗುತ್ತೆ, ವಿನಯ್ ಜಗಳ ಆಗುತ್ತೆ. ವಿನಯ್ ಇದ್ರೇ ಜಗಳ. ವಿನಯ್ ಜಗಳ ಆಗುತ್ತೆ. ಸಂಗೀತ ಸುಮ್ಮನೆ ಇರಲ್ಲ. ಏನೋ ಒಂದು ಟಾಪಿಕ್ ಎತ್ಕೊಂಡು ಜಗಳ ಆಗುತ್ತೆ. ಅವ್ರಿಬ್ರು ಜಗಳ ಆಡ್ತಾರೆ, ಯಾರು ಆಡಲ್ಲ. ಯಾರು ಆಡಲ್ಲ. ಅವ್ರಿಬ್ರು ಜಗಳ TRP ಬರ್ತಂದ್ರೆ ಅವ್ರಿಬ್ರೇ ಜಗಳ ಆಡ್ಬೇಕು, ಅವ್ರಿಬ್ರೇ ಮುಂದೆ ಹೊಡಿಸ್ಬೇಕಂತ. ಡ್ರೋನ್ ಪ್ರತಾಪ್ ಇದಾರಲ್ಲ, ಇಲ್ಲ ನಮಗೆ ಲೇಡಿ ವಿನ್ ಆಗಬೇಕು ಅನ್ನೋ ಲೇಡಿ ವಿನ್ ಆಗ್ಬೇಕಂತ ಹೇಳಿ. ಯಾವಾಗಲೂ ಅವ್ರಿಗೆ ಅಪೋಸಿಟ್. ನಿಮ್ಮ ಓಟು ತನಿಷೆಗೆ, ತನಿಷೆ ಬೆಂಕಿಗೆ ಇವ್ರ ಓಟು. ಡ್ರೋನ್ ಪ್ರತಾಪ್ ಆಟ ಆಡ್ತಾ ಇದ್ದಾರಾ? ಇಲ್ಲ, ಇವಾಗ ಗೇಮ್ ಶೋಸ್ ಸ್ವಲ್ಪ ಕಮ್ಮಿ ಆಗಿದೆ. ಅವರು ಸ್ವಲ್ಪ ಡಲ್ ಅದು ಆ್ಯಕ್ಚುಲಿ. ಯಾಕಂದರೆ ಇವಾಗ ಫ್ಯಾಮ್ಲಿ ಮೊನ್ನೆ ಹೋದ ವಾರ ಬಂದಿದ್ರು. ಹಂಗಾಗಿ ಸ್ವಲ್ಪ ಕಮ್ಮಿನೇ. ಮೊನ್ನೆ ನೋಡಿದ್ರಲ್ವ ಗುರೂಜಿ ಬಂದರು. ಗುರೂಜಿ ಬಂದು ಒಂದು ಮಾತು ಹೇಳಿದ್ರು ಡ್ರೋನ್ ಪ್ರತಾಪ್ಗೆ. ತಂದೆ ತಾಯಿಯಿಂದ ಹೋದರೆ ನರಕ ಅನುಭವಿಸ್ಕೊಂತೀಯ, ನೀವು ದೂರ ಇದ್ದರೆ ಒಳ್ಳೆಯವನಾಗ್ತೀಯ ಅಂತಂದ್ರೆ. ತಂದೆ ತಾಯಿ ಇಬ್ಬರು ಒಳ್ಳೆಯವರಾಗ್ತಾರೆ ತಾನೆ, ನರಕ ಹೆಂಗೆ ಅನುಭವಿಸ್ತಾರೆ? ಒಬ್ಬ ಗುರೂಜಿಯಾಗಿ ಆ ಥರ ಹೇಳ್ಬೋದಾ? ಮೊದಲು ದೇವರು ತಂದೆ ತಾಯಿ, ಆಮೇಲೆ ದೇವರೆಲ್ಲ ಪೂಜೆ ಮಾಡೋದು. ಇವಾಗ ತಂದೆ ತಾಯಿ ಹಿಂದೆ ಹೋದ್ರೆ ನರಕ ಅನುಭವಿಸ್ತಿದ್ರು ಅಂದರೆ ಈಗ 3 ವರ್ಷದಿಂದ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ತಂದೆ ತಾಯಿ. 3 ವರ್ಷ ಆದಮೇಲೆ, ಈ 3 ವರ್ಷ ಆದ್ಮೇಲೆ ಕಾಣಿಸ್ಕೊಂಡಿದ್ರ ಮೇಲೆ ತಿರ್ಗಾ ಅವರು ಗುರುಜಿ ಬಂದು ಬೇಡ ತಂದೆ ತಾಯಿಯಿಂದ ಗುರೂಜಿ ಯಾರಪ್ಪ ಅವ್ರ ಲೈಫ್ ಬಗ್ಗೆ ಹೇಳಕ್ಕೆ ಡಿಸಿಷನ್ ತಗೊಳ್ಳೋದು, ಅವ್ರ ಲೈಫ್ ಬಗ್ಗೆ ಅವ್ರಿಗೆ ಗೊತ್ತಿರೋದು. ಹೌದು, ಬೇರೆ ಅವ್ರ ಲೈಫ್ ಹೆಂಗೆ ಡಿಸಿಷನ್ ಪಾಪ ಡ್ರೋನ್ ಅವ್ರು ಇಲ್ಲಿ ನಾವು ಬರೋಕ್ಕೆ ಮಾತಾಡೋದು ಅದು ನಿಜವಾಗ ತಪ್ಪಾಗಿ ಪೋರ್ಟ್ರೇಟ್ ಮಾಡ್ತಿದ್ದಾರೆ. ಅದು ಪೇರೆಂಟ್ಸಿಂದಲೇ ದೂರ ಇರೋದು ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ಆ ಮಾತು ಮಾತಾಡಬಾರ್ದು. ಪಾಪ ಡಲ್ ಆಗಿಬಿಟ್ರೆ, ಅವಾಗಿಂದ ಪೂರ ಡಲ್ ಆಗಿಬಿಟ್ರು. ಅದ್ರ ಮುಖದ ಮೇಲೆ ಕಳೆನೇ ಇಲ್ಲ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟು ಬೆಂಕಿಗೆನೆ. ಬಿಗ್ ಬಾಸ್ ಬೆಂಕಿಗೆ. ತನಿಷೆ ಚೆನ್ನಾಗಿ ಹೆಸರು ಕಟ್ಕೊಂಡ್ರು. ತನಿಷೆ ಎಲ್ಲ ಮೂಲೆಯಾಗಿದ್ರು, ಈಗ ಬಿಗ್ ಬಾಸ್ ಬೆಂಕಿ. ಹೊರಗಡೆ ಬಂದರೆ ಅವ್ರು ಬೆಂಕಿನೇ. ಅವ್ರು ಏನು ತನಿಷೆ ಅಂತ ಕರೀಲ್ಲ, ಬಿಗ್ ಬಾಸ್ ಬೆಂಕಿ ಬಂದರು ಅಂತಾರೆ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ ಭಾನುವಾರ ಶನಿವಾರ ಆ್ಯಂಕರ್ ಆಗಿ? ಸುದೀಪ್ ಸರ್ಗೆ ಏನು ಹೇಳೋಕ್ಕಾಗಲ್ಲ. ಅವರು ಆ್ಯಕ್ಚುಲಿ ನಾವು ಆವಾಜ್ ನೋಡಲ್ಲ, ಅವ್ರು ಬರ್ತಾರೆ ಅಂತಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸುದೀಪ್ ಸರ್ ಬರ್ತಾರೆ ಅಂತ ಹೇಳಿ ಅವ್ರು ಹೋದಾಗ ಏನು ಕೊಡಲ್ಲ. ಎಲ್ಲ ಪಬ್ಲಿಕ್ ವಿಡಿಯೋಸ್ ತಗೊಂಡು ಪಬ್ಲಿಕ್ ಏನು ಹೇಳಿರ್ತಾರೆ ಅದ್ರ ಮೇಲೆ ಮಾತಾಡ್ತಾರೆ. ಹೋದಾಗ ಏನು ಇಲ್ಲ.
ನಿಮ್ಮ ಓಟು ಕನಿಷ್ಯ ಬೆಂಕಿ. ನಿಮ್ಮ ಹೆಸರು? ಅಂಬಿಕಾ. ಡ್ರೋನ್ ಪ್ರಾ ಡ್ರೋನ್ ಓಟ್ ಫಾರ್ ಬೆಂಕಿ. ಓಕೆ. ಅಲ್ಲ ರನ್ನರ್ ಅಪ್ ಯಾರಾಗ್ಬೋದು? ಪ್ರತಾಪ್ ಆಗ್ಬೋದು. ರನ್ನರ್ ಅಪ್ ಪ್ರತಾಪ್ ಆಗ್ಬಿಟ್ಟು ಬೆಂಕಿ ವಿನಯ್ ಬರ್ಬೋದು. ಪ್ರತಾಪ್ ವಿನ್ ಆಗಬೇಕು ಅಂತ ಇದೆ. ಹೋದ ಸಲ 16 ಮೇಡಮ್ ಅವ್ರು ಬಂದರು, ಇವಾಗ ಯಾರಾಗಲಿ ಲೇಡಿ ಎಲ್ಲ ಸೀಸನ್ಸಲ್ಲೂ ಲೇಡಿ ವಿನ್ನರ್ ಕಮ್ಮಿ ಇದೆ, ಅದಕ್ಕಾಗಿ ನಾವು ಈ ಸರಿ ಲೇಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಫೈನಲ್ಗೆ ಯಾರು ಬರ್ಬೋದು? ಫೈನಲ್ ಆಗಿ ನನಗೆ 3 ಜನ ಅವರು. ಯಾರ್ಯಾರು? ಒಂದು ವರ್ತೂರು, ಒಂದು ಸಂಗೀತ, ಡ್ರೋನ್ ಪ್ರತಾಪ್ ಏನೋ ಹಾಸ್ಪಿಟ್ಲಲ್ಲಿ ಅವ್ರೇನೋ ಅದು ನನಗೆ ಗೊತ್ತಿಲ್ಲ. ವರ್ತೂರು, ಡ್ರೋನ್ ಪ್ರತಾಪ್, ಸಂಗೀತ. ಅವ್ರು 3 ಜನನೂ ಬರಲಿಲ್ಲ ಅಂತ ಅಂದರೆ ವಿನಯ್. ವಿನಯ್. ತನಿಷೆ ಬಿಗ್ ಬಾಸ್ಗೆ ಬೆಂಕಿ. ತನಿಷೆ ಅಲ್ಲ, ಅಡುಗೆ ಮಾಡೋದ್ರಲ್ಲೇ ಅಡುಗೆ ಮಾಡಿ ಊಟ ಬಡಿಸಿದ್ರೆ ನೆಮ್ಮದಿ. ಬರಲ್ಲ, ತನಿಷನ್ ಬಿಡಲ್ಲ ಮುಂದೆ. ಫೈನಲ್ ಕ್ಯಾಪ್ಟನ್ಸಿ ವರ್ಕ್ ಚೆನ್ನಾಗಿಲ್ಲ ಈ ಸಲ. ಹೌದು, ಕ್ಯಾಪ್ಟನ್ ಆಗಿದ್ದಾರೆ. ಏನು ಪರ್ಫಾರ್ಮೆನ್ಸ್ ಎಲ್ಲರಿಗೂ ಮೋಸ ಮಾಡಿದ್ದು ಬುಲೆಟ್ ಪ್ರಕಾಶ್ ಮಗ ಇರಬೇಕಾಗಿತ್ತು. ಅವ್ರು ಏನು ಜಲ್ದಿ ಬೇಗನೆ ಹೋದ್ರು. ಏನು ಹೋದ್ರು, ಏನಾಯ್ತು ಹೊರಗಡೆ ಯಾರಿಗೂ ಸುಮ್ಮನೆ ಹೋದ್ರು ವೇಸ್ಟ್. ಅವ್ರು ಚೆನ್ನಾಗಿ ಆಟ ಹಂಗಿದ್ದವ್ರು ಖರ್ಚೇ ಬರೋದು ಸಿಚುವೇಶನ್. ಸುದೀಪ್ ಸರ್ ಯಾವ ಥರ ನಡ್ಸ್ಕೊತಾರೆ? ಅವ್ರು ಚಿನ್ನದ ಹೊರೆ ಅವರು ಚಿನ್ನದ ಒಡೆಯ. ಮೈಂಡಿಂದ ಮಾತಾಡ್ತಾರೆ, ಅರ್ಥ ಗೊತ್ತಿದ್ದವ್ರಿಗೆ ಅರ್ಥ ಮಾಡ್ತಾರೆ. ಒಂದೊಂದು ಮಾತು, ಒಂದೊಂದು ಒಗಟು ಅವ್ರು ಮಾತಾಡೋದ್ರಾಗೆ ಗೊತ್ತಾಗುತ್ತೆ, ಅವ್ರೇನು ಹೇಳಲ್ಲ. ಹಿಂಗಂದ್ರೆ ಸುಮ್ಮನೆ ಆಗೋಯ್ತು, ಅದಕ್ಕೆ ಅರ್ಥ ಆಗ್ಬಿಟ್ಟು ಅವರು ಗಣೇಶ ಕೊಡಿ ಮಾಡಿದ್ರು ಸುದೀಪ್ ಸರ್ ಆಂಕರ್ ಆಗಿರ್ಬೇಕು, ಬೇರೆ ಬೇರೆ ಸುದೀಪೇ ಇರುತ್ತೆ. ಅದರಿಂದ 100 ಮಾಡಿಕೊಟ್ಟು ಸುದೀಪೇ ಇರುತ್ತೆ, ಯಾರ ಕೈಲೂ ಮಾಡೋಕ್ಕಾಗಲ್ಲ. ಕರ್ನಾಟಕದ ಕೋಟ್ಯಾಧಿಪತಿ ಪುನೀತ್ ರಾಜ್ಕುಮಾರ್ ಹೆಂಗೋ ಇದರಲ್ಲಿ ಸುದೀಪ್ ಆಗಿದೆ. ನಿಮ್ಮ ಹೆಸರು? ನಿಮ್ಮ ಹೆಸರು ಮಣಿಕಂಠ ಅಡ್ಡ ಮಣಿಕಂಠ ಉಡ ಅಂತ. ನಿಮ್ಮ ಓಟು? ನನ್ನ ಒಟ್ಟು ವಿನಯ್. ವಿನಯ್ ಇಲ್ಲ ಅಂದ್ರೆ ಸಂಗೀತ. ಸಂಗೀತದ ಜಗಳ ಜಾಸ್ತಿ. ಜಗಳ ಜಾಸ್ತಿ ಅವರು. ಜಗಳ ಗಂಟೆ ಇದ್ರೆ ನಮ್ಮ ನೀವಂದ್ರೆ ಜಗಳ ಇದ್ರೆ ಚೆನ್ನಾಗಿರ್ತದ. ಬೇಡ, ವಿನಯ್ ವಿನಯ್ ಇವ್ರು ಓಟ್ ಬಂದ್ಬಿಟ್ಟು ವಿನಯ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಇದ್ರೆ ಚೆನ್ನಾಗಿರುತ್ತೆ, ಜಗಳ ಇರ್ಲಿಂದ್ರೆ ಕಾಸು. ಜಗಳ ಇದ್ರೇನೆ ಬಿಗ್ ಬಾಸ್. ಜಗಳ ಇದ್ರೆ 7.1 ಹೋಗೈತೆ TRP ಹೌದು, ರೇಟಿಂಗ್. ಜಗಳ ಇದ್ರೆ ಜಗಳ ಇರ್ಲಿಕ್ಕೆ ಜಗಳ ಇರ್ಲಿಂದ್ರೆ ಸಿನಿಮಾ ಏನು ಮಾಡಿದ್ರು, ಬರೀ ಕ್ಯಾಪ್ಟನ್ ಆಗಿ ಏನೇನು ನೋಡ್ಕೊಂಡು ಮಾಡ್ತಾರೆ. ಅವ್ರದ್ದೇನಾಯ್ತು, ಹೋದ ವಾರ ಮನೆಗೆ ಬರ್ಬೋದು. ಮೈಕಲ್ ಕನ್ನಡ ಅವ್ರು ಇರಬೇಕು, ನೋಡೋಣ. ಅದು ಮುಂದೆ ಬಿಡಲ್ಲ, ಜನ ಬಿಡಲ್ಲ. ಇವ್ರನ್ನೆಲ್ಲ ನೋಡಿದ್ರು ಮೈಕಲ್ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಎಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಈಗ ಬಿಹಾರಿಂದ ಹುಡುಗನ್ ಕರ್ಕೊಂಬಂದು ಕನ್ನಡ ಕಲಿಸ್ಬೋದು. ಇಲ್ಲಿ ಅವ್ರು ಯಾರಂತ ಗೊತ್ತಿಲ್ಲ ಮೈಕಲ್. ಕರ್ನಾಟಕ ಬುಲೆಟ್ ಪ್ರಕಾಶ್ ಮಗಳು ಎಲ್ಲರೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಾಕೆ ಬಿಟ್ಟು ಅವ್ರು ಯಾರು ಅಂತಾರೆ ಗೊತ್ತಿಲ್ಲ. ಜನಗಳು ಏನು ಮಾಡಬೇಕು, ಅವ್ರು ಏನು ಪ್ರೀತಿ ಕೊಡ್ತಾರೋ ಅವ್ರು ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಕಳಿಸ್ತಾರೆ. ನನ್ನ ಒಟ್ಟು ವಿನಯ್. ಇವ್ರು ಓಟ್ ಬಂದ್ಬಿಟ್ಟು ವಿನಯ್. ಚೆನ್ನಾಗಿ